ಶಿವಮೊಗ್ಗದಿಂದ ಅವ್ರ ಹತ್ರ ಮಾತಾಡ್ಸೋಣ. ತೇಜಸ್ವಿ ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ ತೇಜಸ್ವಿ ಅವರೇ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 16/11/1963 ಅಮ್ಮ. ಹುಟ್ಟಿದ ಸಮಯ 5:55 ಬೆಳಗ್ಗೆ. 16/11/63 ಹೌದು ಸರ್. ಟೈಮಿಂಗ್ಸು 5:50 ಬೆಳಗ್ಗೆ 5:55 ಸರ್. 55 5 ಗಂಟೆ. ಏನು ಸರ್ ನಿಮ್ಮ ಪ್ರಶ್ನೆ? ಏನ್ ಸರ್, ಜೀವನದಲ್ಲಿ ಪಾರ್ಸಿ ಹೊಡೆದು ಬಿಡ್ತು ಬ್ರೈನಿಗೆ. ಕಣ್ಣು ಅರ್ಧಂಬರ್ಧ. 5 ಗಂಟೆ 55 ನಿಮಿಷನಾ? ಹೌದು ಸರ್. ಮಧ್ಯಾಹ್ನನಾ? ಬೆಳಗ್ಗೆ ಸರ್, ಬೆಳಗ್ಗೆ. ಬೆಳಗ್ಗೆ 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 ಓಕೆ, ಹೇಳಿ ಸರ್. ಏನ್ ಸರ್ ಅದೇ ಈ ಮುಂದೆ ಹೆಂಗೆ ಜೀವನ ಅಂತ ಸರ್, ನಿಮ್ಮ ಲಗ್ನದಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹ ಇದ್ರು. ಯಾವ್ದಾದ್ರು ನಿಮ್ಮ ಫ್ಯಾಮಿಲಿ ಯಾರು ಗೌರ್ಮೆಂಟ್ ಕೆಲಸಲ್ಲಿದ್ರಾ? ನಮ್ಮ ಅಪ್ಪ ಇದ್ರಲ್ಲ ಸರ್. ಅದನ್ನು ಹೇಳ್ತಾ ಇದ್ದೆ ಸರ್. ಲಗ್ನದಲ್ಲಿ ಸೂರ್ಯ ಇದ್ದರೆ ಗೌರ್ಮೆಂಟ್ ಕೆಲಸ ಹೇಳುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ. ನಿಮಗೆ 2ನೇ ಮನೇಲಿ ಶುಕ್ರ ಮತ್ತು ಬುಧ ಗ್ರಹ. ಜಮೀನು ಮನೆ ಇತ್ತು ಸರ್? ಹೌದು, ಜಮೀನು ಇತ್ತು, ಮನೆ ಇತ್ತು, ಎಲ್ಲ. ಯಾವ್ದಾದ್ರು ಒಂದು ಮಾರ್ಕೆ ಬೇಕು ಸರ್, ಮಾರ್ಕೆ ಬೇಕು. ಆಮೇಲೆ ಮತ್ತೆ ನಿಮಗೆ ಪೂಜಾ ಏನು ಇಲ್ಲ ಈಗ. ಅದು ಮಾರ್ಕೆ ಮತ್ತೆ ನಿಮ್ಮ ಜಾಗದಲ್ಲಿ ಏನು ಗೊತ್ತಾ, 2ನೇ ಮನೇಲಿ ಶುಕ್ರ ಮತ್ತು ಬುಧ ಮತ್ತು ಕುಜಾಗ್ರಹ. ನಿಮ್ಗೆ ಸ್ಟ್ರೋಕ್ ಹೊಡಿಬೇಕು ಸರ್. ಎಲ್ಲಿ ಹೊಡೆದಿತ್ತು ಸರ್? ಬ್ರೈನಿಗೆ ಹೊಡಿತಲ್ಲ ಸರ್. ಅದನ್ನು ಸ್ಟ್ರೋಕ್ ಹೊಡಿನೇಬೇಕು. ಯಾಕಂದರೆ 2ನೇ ಮೇಲೆ ಬುಧ ಇದ್ದು. ಆಮೇಲೆ ಸ್ಟ್ರೋಕ್ ಹೊಡಿದ್ಲಿ ಕುಜನ ಜೊತೆ ಶುಕ್ರನ ಸಂಬಂಧ ಇದ್ದರೆ ನಿಮ್ಗೆ ಕಣ್ಣು ಕಾಣ್ದಂಗೆ ಆಗ್ಬೇಕು ಸರ್. ಕಣ್ಣು ಕಾಣಬಾರ್ದು ಸ್ಟ್ರೋಕ್ ಹೊಡೆದಾದ್ಮೇಲೆ. ಹೋಗ್ಬಿಡ್ತಲ್ಲ ಸರ್. ಅದನ್ನು ಕಣ್ಣು ಕಾಣಲೇಬಾರ್ದು. ಯಾಕಂದರೆ ಲಗ್ನಾಧಿಪತಿ ಶುಕ್ರ ಕುಜನ ಸಂಬಂಧ ಜೊತೆಗೆ ಬಂದಾಗ, ಕುಜ ಅಂದರೆ ಯಾರು? ಬ್ಲಡ್. ಆದರೆ ಬುಧಗ್ರಹ ಯಾರು? ನರ ಮತ್ತು ಬ್ಲಡ್ ಎರಡೂ ನಿಮ್ದಂಗೆ ಕಿತ್ಕೊ ಹೋಗ್ಬಿಡ್ಬೇಕು, ಹಂಗೆ ಹಾಳಾಗೋಗ್ಬಿಡ್ಬೇಕು. ಹಂಗಿದೆ ನಿಮ್ಮ ಗ್ರಹಗಳು. ಅಂದರೆ ಸಖತ್ ಸುಪ್ಪತ್ತಿಗೆಲ್ಲಿ ಊಟ ಮಾಡಿ ಬದುಕ್ತಾರೆ ನೀವು. ನಿಮ್ಮ ಜಾತಕ ಭಾಳ ಲಕ್ಸುರಿಯಾಗಿ ನಿಮ್ಮ ಪ್ರಪಂಚ ನೋಡಿದವರು. ಆದರೆ ಇವತ್ತು ನಿಮ್ಮ ಪ್ರಪಂಚ ನೋಡ್ದಂಗೆ ಆಗೋಗ್ಬಿಟ್ಟಿದ್ದಾರೆ ನೀವು. ಹೌದು ಸರ್, ಹೌದು. ಪ್ರಪಂಚನ ಸಂತೋಷ ನೋಡಿದ್ರಾ? ಸತ್ಯ. ಆಮೇಲೆ ನಿಮಗೆ ಗುರು 6ನೇ ಮಲ್ಲಿದ್ದಾರೆ ಸರ್. ನಿಮಗೆ ಗುರು 6ನೇ ಮಲ್ಲಿದ್ದಾನೆ. ಕೇತು 3ನೇ ಮಲ್ಲಿರೋದ್ರಿಂದ ಭಾಳ ವಿಶೇಷ. ನಿಮಗೆ ತಮ್ಮದಿರು, ಫ್ರೆಂಡ್ಸು ಇವರೆಲ್ಲರೂ ನಿಮಗೆ ಮೋಸ ಮಾಡ್ಬೋದು. ನಿಮ್ಗೆ ಆಪ್ಷನ್ಗಳಿದ್ದು ಮಾಡ್ತಾ ಇದ್ದಾರೆ ಸರ್. ಅದನ್ನು ಹೇಳುತ್ತೆ. ಶನಿ ತುಂಬ ಪವರ್ಫುಲ್ ಆಗಿರೋದ್ರೆ ನೀವು ಒಳ್ಳೆ ಕಾರ್ ಇಡ್ಬೋದಾಗಿತ್ತು. ಒಂದು ಬೇಗನೆ ಕಾರ್ ತಗೋಬೋದಾಗಿತ್ತು, ಬೈಕ್ ತಗೋಬೋದಾಗಿತ್ತು. ತಗೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಎಲ್ಲ ಇಟ್ಟು ಹೋಗ್ಬಿಟ್ಟು ಸರ್, ಯಾವುದು ಇಲ್ಲ ಈಗ. ಅದನ್ನು ಹೇಳ್ತಾ ಇದ್ದೆ. ಗುರು 6ನೇ ಮನೆಯಿಂದ, ಗುರು 6ನೇ ಮನೇಲಿ ಇರಬಾರ್ದು. ಭಾಳ ವಿಶೇಷವಾಗಿ ಗುರು 6ನೇ ಮನೇಲಿದ್ದರೆ ಒಂದು ತೃಪ್ತಿ ಸಿಗಲ್ಲ ಜಗತ್ತಿನಲ್ಲಿ. 6ನೇ ಮನೇಲಿ ಗುರು ಇರಬಾರ್ದು. ಅದರಲ್ಲಂತೂ ಹೆಣ್ಮಕ್ಳಿಗಂತೂ ಇರಲೇಬಾರ್ದು. 6ನೇ ಮನೇಲಿ ಕುಂಡ್ಲಲ್ಲಿ ನಿಮ್ಗೆ 6ನೇ ಮನೇಲಿ ಸ್ಟ್ರಾಂಗಾಗಿ ಸ್ವಂತ ಮೇಲಿದ್ದಾನೆ. ಆದರೆ ಎಲ್ಲವೂ ಬೇಜಾರಾಗಿ ಅನಾಥರಾಗ್ಬಿಟ್ಟಿದ್ರು ಅಂತ ಹೇಳುತ್ತೆ 6ನೇ ಮೇಲೆ ಗುರು ಇದ್ದರೆ. ಸರ್ ಸತ್ಯವಾಗ್ಲ ಸರ್, ಕೈ ಮುಗಿಬಿಡಿ ಸರ್. ನಾನು ನಿಮ್ಮ ಖಾಲಿ ಬೀಳ್ತೀನಿ. ನಂಗೆ ಒಂದು ರೀತಿ ಇದು ಮಾಡಿಕೊಡಿ ಸರ್. 63 ಆಯ್ತು ವಯಸ್ಸು. ನಿಮ್ಮ ಲೈಫಲ್ಲಿ ನೀವೇನಾದ್ರು ಚೆನ್ನಾಗಿ ಆಗಬೇಕಂದ್ರೆ ಸರ್, ಒಂದು ಭಾಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಬಿಳೆ ಅವರೆಕಾಳನ್ನ ತಗೊಂಡೋಗಿ ಶುಕ್ರ ಗ್ರಹಕ್ಕೆ, ಕಂಜನೂರು ಶುಕ್ರ ಗ್ರಹಕ್ಕೆ ಬಹಳ ವಿಶೇಷವಾಗಿ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರ ದಿವಸ ನೀವೊಂದು ಪೂಜೆ ಪುರಸ್ಕಾರವನ್ನು ಮಾಡಿ. ಆವಾಗ ಶುಕ್ರ ದೋಷ ಹೋಗುತ್ತೆ. ಶುಕ್ರ ಬಂದು ಕಣ್ಣನ್ನು ತೆಗೆದುಬಿಡ್ತಾನೆ. ಶುಕ್ರ ತುಂಬ ಬ್ಯೂಟಿಫುಲ್ ಗ್ರಹ. ಕಣ್ಣು ಕಳ್ಕೊಳೋರಿಗೆಲ್ಲ ಶುಕ್ರ ಗ್ರಹ ವೀಕ್ ಆಗಿಬಿಡ್ತಾನೆ. ಶುಕ್ರ ವೀಕ್ ಆದ ಇದನ್ನು ಮಾಡಿಸಿ. ಮತ್ತು ಜಾಸ್ತಿ ಮುತ್ಕದಲ್ಲಿ ಊಟ ಮಾಡಿ. ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ನಿಮಗೆ ಶುಕ್ರಗ್ರಹದ ಕಲ್ಲು, ಶುಕ್ರಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅದು ಇದೆಲ್ಲ ಜಾತಕ ಇದ್ದಿದ್ದು ಹೇಳಿದ್ದೀನಿ. ನಮ್ಮ ಕಾರ್ಯಕ್ರಮ ಬರ್ತೀನಿ. ಒಳ್ಳೆಯದಾಗಲಿ ಸರ್.